ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇದ್ದಕ್ಕಿದ್ದವರೇ ಹಾಗೂ ಸೋಯಾ ಚಂಕ್ಸ್ ಕೈಮಾ ಮಾಡ್ತಾಯಿದ್ದೇವೆ. ಸೊ ನಾನು 1 ಬೌಲಷ್ಟು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೇನೆ. 1 ಬೌಲಷ್ಟು ಇದ್ದಕ್ಕಿದ್ದವರೆಯನ್ನು ಕೂಡ ತಗೊಂಡು ಸೋಯಾ ಚಂಕ್ಸನ್ನು ಒಂದು ನೀರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ. ಸೊ ಅದರ ಜೊತೆಗೆ ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೇವೆ. ನೋಡ್ತಾ ಇರ್ಬೋದು, ಕೊತ್ತಂಬರಿ, ಹುರಿಗಡಲೆ, 1 ಚಮಚ ಅಚ್ಚ ಖಾರದ ಪುಡಿ, ಕೊಬ್ಬರಿ ಒಂದು ಸ್ವಲ್ಪ ಕಟ್ ಮಾಡಿರೋದು, ಚಕ್ಕೆ ಲವಂಗ. ಸೊ ನೋಡಿ, ಇವಾಗ ಏನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಲ್ಲ. ಸೊ ಇವಾಗ ಮಸಾಲೆ ಎಲ್ಲ ತೋರಿಸಿದೆ ನಿಮಗೆ ನೋಡಿ. ಚಕ್ಕೆ ಲವಂಗ, ಮೆಣಸು, ಇವೆಲ್ಲವನ್ನು ಕೂಡ ಈಗ ರುಬ್ಕೊಂಡಿದ್ದಾವೆ. ಏನು ಕೊಬ್ಬರಿ, ಹುರಿಗಡಲೆ ಎಲ್ಲ ಹಾಕಿರೋವಂಥದ್ದು. ಸೊ ಅದರ ಜೊತೆಗೆ 1 ಸಣ್ಣ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಸೊ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಹಾಕ್ಕೊಂಡ ನಂತರ ಸೋಯಾಬೀನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಯಾಬೀನ್ ಆರ್ ಸೋಯಾ ಚಂಕ್ಸ್ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. 1 ಚಿಟಿಗೆಯಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಿದ್ದೀವಲ್ಲ, ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿದ ನಂತರ ಇದು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇದ್ದೀರಾ ನೋಡಿ, ಹೀಗೇನೆ ಸಣ್ಣ ಸಣ್ಣ ಉಂಡೆಗಳನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ಉಂಡೆ ಮಾಡಿದ ನಂತರ ನೋಡಿ, ಒಗ್ಗರಣೆಗೆ ಸಪ್ರೇಟಾಗಿ ಈರುಳ್ಳಿ, 2 ಈರುಳ್ಳಿ, ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜಾಸ್ತಿ ಏನು ಹಾಕೋದು ಬೇಡ. ಸೊ ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಏನು ಹಸಿ ಕೊಬ್ಬರಿ, ಹುರಿಗಡಲೆ, 2 ಟೊಮೊಟೊ, ಇದಿಷ್ಟನ್ನು ಕೂಡ ರುಬ್ಕೊಳ್ಳೋಣ. ನೋಡಿ, ಇದಿಷ್ಟನ್ನು ಕೂಡ ಈಗ ರುಬ್ಕೊಂಡಿದ್ದೇವಲ್ಲ. ಸೊ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ, ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ. ನೋಡಿ, ಈ ಒಂದು ಬಾಣಲೆಯಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ಸಣ್ಣ ಉರಿಯಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈಗೇನು ಉಂಡೆಗಳನ್ನು 1 ನಿಮಿಷದಲ್ಲಿ ಹಾಕಿ ಬೇಗ ತೆಗಿಬೇಕು. ಜಾಸ್ತಿ ಹೊತ್ತು ಕೂಡ ಬಿಡಬಾರ್ದು. 1 ನಿಮಿಷದಲ್ಲಿ ಹಾಕಿ ಉಂಡೆಗಳನ್ನು ಸೊ ಈ ರೀತಿ ಹಿಂಗೆ ಮಾಡಿಕೊಂಡು ಈ ರೀತಿ ನೋಡಿ, ಉಂಡೆಗಳು ಈ ರೀತಿ ಆದರೆ ಸಾಕು, ಬೇಗ ತೆಗಿಬೇಕು. ನೋಡಿ, ಈ ರೀತಿ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚೋಣ. 1 ನಿಮಿಷ ಮುಚ್ಚಿ ಬೇಗ ತೆಗೆದುಬಿಡೋಣ ಅದನ್ನು. ನೋಡಿ, ರೆಡಿಯಾಗಿದೆ. ಆ ಉಂಡೆ ರೆಡಿಯಾದ ನಂತರ ಒಂದು ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾದ ನಂತರ ನಾವೇನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಈ ರೀತಿ ಫ್ರೈ ಮಾಡ್ಕೊಳ್ತಾ ಬರೋದ್ರಿಂದ ಚೆನ್ನಾಗಿ ಒಳ್ಳೆಯ ಘಮ ಕೂಡ ಬರುತ್ತೆ. ಇದು ವೆಜಿಟೇರಿಯನ್ಗಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೂ ನಾನ್ ವೆಜಿಟೇರಿಯನ್ಗಳು ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಅದಕ್ಕೆ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತೇವೆ ನೋಡಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಸೊ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಹೇಳಿದಾಗೆ ಅವರೇ ಬೇಳೆ ಇಕ್ಕಿದ ಅವರೇ. ಸೊ ಆ ಅವರೆಯನ್ನು ಕೂಡ ಈ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಳ್ಳಿ. ನೋಡಿ, ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಇಕ್ಕಿದ ಅವರೇನ. ಇದು ಹಸಿ ಅವರೆಕಾಳು ಇರುತ್ತಲ್ಲ, ಸೊ ಅದರ ಸಿಪ್ಪೆನ ತೆಗೆದು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ. ಸೊ ಈ ಒಂದು ಸೀಸನಲ್ಲಿ ಸಿಗೋದ್ರಿಂದ ಇದು ಒಂದು ಒಳ್ಳೆಯ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಗ್ಗರಣೆಯಲ್ಲೇ ಈ ರೀತಿ ಮಾಡಿಕೊಳ್ಬೇಕು. ಒಳ್ಳೆಯ ಪರಿಮಳ ಕೂಡ ಬರುತ್ತೆ. ಸೊ ಇದಾದ ನಂತರ 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ಳೋಣ. 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಓಪನ್ನಲ್ಲೇ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಬರಬೇಕು. ಸೊ ಇದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಈ ರೀತಿಯೇ. ಸೊ ಈ ರೀತಿ ಚೆನ್ನಾಗಿ ಕುದ್ದಿರೋದಕ್ಕೇ ಸಾಂಬಾರು ಪೌಡರ್, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್, ಅದನ್ನೇ ಹಾಕ್ಕೊಳ್ಳೋಣ. ಮಸಾಲೆ ಏನು ಬೇಡ. 2 ಚಮಚದಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ, ಯಾಕೆಂದರೆ ತುಂಬ ಹೆವಿ ಮಸಾಲೆ ಕೂಡ ಬೇಡ. ಸೊ ಈ ಸಾಂಬಾರು ಪೌಡರ್ ಕೂಡ ಮಾಡೋದು ಹೇಗೆ ಅನ್ನೋದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನೀವು ನೋಡಬಹುದು ಯಾವ ಮೆಥಡಲ್ಲಿ ಮಾಡ್ಬೋದು ಅಂತೇಳಿ. ಸೊ ಈಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ನಿಮಗೆ ಏನಾದರೂ ಮಸಾಲೆ ಹಾಕಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಇನ್ನು ಚಕ್ಕೆ ಲವಂಗ, ಯಾಕೆ ಆಲ್ರೆಡಿ ನಾವು ಸೋಯಾಬೀನಿಗೆ ಹಾಕಿರೋದ್ರಿಂದ. ನೋಡಿ, ಅದಾದ ನಂತರ ರುಬ್ಬಿಟ್ಟಿರುವಂಥ ಮಸಾಲೆ ಅಂತ ಹೇಳಿದೆ, ಕಾಯಿ, ಹಸಿ ಕೊಬ್ಬರಿ, ಟೊಮೊಟೊ, ಹುರಿಗಡಲೆ, ಇದು ಮಿಕ್ಸಿ ಮಾಡಿರೋದನ್ನು ಕೂಡ ಈಗ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ನಿಮಗೆ ತಿಕ್ನೆಸ್ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ
ನೀರು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಅದು ಒಂದು 5 ನಿಮಿಷ ಕುದ್ದಿದ ನಂತರ ಉಂಡೆ ಎಲ್ಲ ನಾವು ಫ್ರೈ ಮಾಡಿದ್ವಲ್ಲ 1 ನಿಮಿಷದಲ್ಲಿ, ಸೊ ಆ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಅದು ಒಂದು 2 ನಿಮಿಷ ಕುದ್ರೆ ಸಾಕು, ಯಾಕೆಂದರೆ ಆಲ್ರೆಡಿ ಚೆನ್ನಾಗಿ ಅದು ಫ್ರೈ ಆಗಿರೋದ್ರಿಂದ ತುಂಬ ಹೊತ್ತು ಕೂಡ ಬಿಡಬಾರ್ದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಹಿತಕಿದ ಅವರೆ ಹಾಗೂ ಸೋಯಾ ಚೆಂಗ್ ಕೈಮಾ ಉಂಡೆ ರೆಡಿಯಾಗಿದೆ. ಗ್ರೇವಿ ಅಂತಲೇ ಹೇಳ್ಬೋದು. ಪೂರಿ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿಯನ್ನು ಫ್ರೀ ಇರೋ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಬಹುದು.